ಸ್ನೇಹಿತರೆ, RM ಕ್ರಿಯೇಷನ್ಸ್ನ ಉಡುಪ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಿರೋ ಅಡುಗೆ ಉಡುಪಿ ಶೈಲಿ ಅಡುಗೆ ಆಗಿದ್ದು, ಇದನ್ನು ಪಡವಲಕಾಯಿಂದ ಮಾಡ್ತಾರೆ. ಇದಕ್ಕೆ ಪಡವಲಕಾಯಿ ಸಿಹಿ ಅಂತ ಕರೀತಾರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 3 ಹಸಿಮೆಣಸಿನಕಾಯಿ ಮತ್ತು 1 ಚಮಚದಷ್ಟು ಅಕ್ಕಿ. ಇದನ್ನು ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ತುರಿದಿರುವಂಥ ಅರ್ಧ ಕಪ್ ತೆಂಗಿನಕಾಯಿ ಜೊತೆಗೆ ಜೀರಿಗೆ 3/4 ಚಮಚ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈಗ ಒಂದು ಪಾತ್ರೆಗೆ ಸಣ್ಣಕ್ಕೆ ಹಚ್ಚಿರೋವಂಥ ಪಡವಲಕಾಯಿ 1 ಕಪ್ಪಿನಷ್ಟು ನೀರು ಮತ್ತು 1 ಚಿಟಿಕೆ ಅರಿಶಿಣ ಹಾಕಿ ಪಡವಲಕಾಯಿ ಮೆತ್ತಗೆ ಹಾಕೋ ತನಕ ಬೇಯಿಸ್ಕೊಳ್ತೀನಿ. ಈಗ ಪಡವಲಕಾಯಿ ಬೆಂದಿದೆ ಸರಿಯಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡ್ತೀನಿ. ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಈಗ ನೋಡಿ, ಇದಕ್ಕೆ ನಾವು ಮೊದಲೇ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ಕುದೀತಿದ್ದ ಹಾಗೆ ಇದು ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ. ಬೇಕಿದ್ದಲ್ಲಿ ಇನ್ನೂ ನಾವು ನೀರು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆ ಸೌಟಿಗೆ 1 ಚಮಚದಷ್ಟು ತುಪ್ಪ. ಇದಕ್ಕೆ ತುಪ್ಪನೇ ಬಳಸಬೇಕು, ಎಣ್ಣೆ ಹಾಕಿದ್ರೆ ರುಚಿ ಇರಲ್ಲ. ನಂತರ ಸಾಸಿವೆ ಅರ್ಧ ಚಮಚ ಮತ್ತು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆನ ನಾವು ಪಡವಲಕಾಯಿ ಸಿಹಿಗೆ ಹಾಕ್ಕೊಳ್ಳೋಣ. ನಂತರ ಒಗ್ಗರಣೆ ಆದ ನಂತರ ಇದನ್ನು ಬಿಸಿ ಬಿಸಿಯಾದ ಅನ್ನದ ಜೊತೆ ಅಥವಾ ದೋಸೆ, ಚಪಾತಿ, ಪೂರಿ ಇಷ್ಟರ ಜೊತೆಗೂ ಸೇವಿಸ್ಬೋದು. ಇದು ರುಚಿ ತುಂಬ ಚೆನ್ನಾಗಿರುತ್ತೆ, ಖಾರ ಇರಲ್ಲ, ಮಕ್ಕಳಿಗೂ ತಿನ್ನಿಸ್ಬೋದು. ರುಚಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.